ನಮಸ್ಕಾರ. ಮುಖ್ಯಾಂಶಗಳು. ರಾಜ್ಯದ ಎಲ್ಲ ಗ್ರಾಮಗಳಲ್ಲಿ ಸ್ವಚ್ಛ ಭಾರತ ಯೋಜನೆ ಪರಿಣಾಮಕಾರಿ ಅನುಷ್ಠಾನಕ್ಕೆ ಕ್ರಮ. ಕೃಷ್ಣ ಬೈರೇಗೌಡ. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸ್ವಾತಂತ್ರ್ಯ ಹೋರಾಟ ಸ್ಮರಿಸುವ ವಸ್ತು ಸಂಗ್ರಹಾಲಯ ಲೋಕಾರ್ಪಣೆ. ಪ್ರವಾಸಿ ಭಾರತೀಯ ದಿವಸ್ಗೆ ಇಂದು ತೆರೆ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಅನಿವಾಸಿ ಭಾರತೀಯರಿಗೆ ಪ್ರಶಸ್ತಿ ಪ್ರದಾನ. ಏಕದಿನ ಕ್ರಿಕೆಟ್ ಸರಣಿ. ಭಾರತದ ಬೌಲರ್ಗಳ ದಿಟ್ಟ ಪ್ರದರ್ಶನ. ಗೆಲ್ಲಲು ಭಾರತಕ್ಕೆ 156 ರನ್ ಗುರಿ. ವಾರ್ತೆಗಳ ವಿವರ. ರಾಜ್ಯದ ಎಲ್ಲ ಗ್ರಾಮಗಳಲ್ಲಿ ಸ್ವಚ್ಛತೆ ಕಾಪಾಡುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗಿದ್ದು, ಸ್ವಚ್ಛ ಭಾರತ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸಬೇಕು ಎಂದು ಗ್ರಾಮೀಣಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಮೈಸೂರಿನ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿಂದು ರಾಜ್ಯ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು ಕಳೆದ 3-4 ವರ್ಷಗಳಿಂದ ರಾಜ್ಯದಲ್ಲಿ ಬರ ಪರಿಸ್ಥಿತಿ ಇದೆ. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಗ್ರಾಮೀಣ ಪ್ರದೇಶದ ಜನರಿಗೆ ಉದ್ಯೋಗ ಕಲ್ಪಿಸಲಾಗುತ್ತಿದ್ದು, ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಅಧಿಕಾರಿಗಳಿಗೆ ಸಚಿವರು ಸೂಚಿಸಿದರು. ಶುದ್ಧ ಕುಡಿಯುವ ನೀರು, ಒಳಚರಂಡಿ ವ್ಯವಸ್ಥೆ, ರಸ್ತೆ ನಿರ್ಮಾಣ ಕಾರ್ಯಗಳಿಗೆ ಒತ್ತು ನೀಡಲಾಗಿದೆ ಎಂದರು. ಸಭೆಯಲ್ಲಿ ರಾಜ್ಯದ ಎಲ್ಲ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ 6-7 ತಿಂಗಳ ಹಿಂದೆ ಬಹಳ ಮಂದಗತಿಯಲ್ಲಿ ಕಾಮಗಾರಿಗಳು ನಡೆದಿದ್ದು, ಬಂದ ಕೂಡಲೇ ಅದಕ್ಕೆ ಸ್ಪಂದಿಸತಕ್ಕಂತಹದ್ದು. ಇವು ಎರಡೂ ಕೆಲಸಗಳಲ್ಲಿ ಸಾಕಷ್ಟು ಪ್ರಗತಿ ಮತ್ತು ಸ್ಪಂದನೆ ನಮ್ಮೆಲ್ಲರಿಂದ ಸಹ ಸಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಪ್ರಗತಿ ಆದರೂ ಸಹ ಇನ್ನು ಆಗ್ಬೇಕಾಗಿರ್ತಕ್ಕಂಥವು ಸುಮಾರಷ್ಟು ಇದಾವೆ. ಸೊ ರಸ್ತೆಗಳ ವಿಚಾರದಲ್ಲಿ ನಾವು ಕಳೆದ ಸಭೆಯಲ್ಲಿ ಹೇಳಿದಾಗೆ ಇನ್ನು ಮುಂದೆ ಹೆಚ್ಚಿನ ಆದ್ಯತೆ ರಸ್ತೆಗಳಿಗೆ ಮೀಸಲಿಟ್ಟಿರುವ ಹಣ ಸದುಪಯೋಗದ ಬಗ್ಗೆ ಆಗಬೇಕು ಮತ್ತು ಗ್ರಾಮ ಪಂಚಾಯಿತಿಗಳ ತೆರಿಗೆ ವಸೂಲಾತಿನೂ ಸಹ ಬಹುಶಃ 53%. ಮಹಾನ್ ಸ್ವಾತಂತ್ರ್ಯ ಸೇನಾನಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ವಸ್ತು ಸಂಗ್ರಹಾಲಯವನ್ನು ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯಲ್ಲಿಂದು ಉದ್ಘಾಟಿಸಿದರು. ಸಂಗ್ರಹಾಲಯದಲ್ಲಿ ಸುಭಾಷ್ ಚಂದ್ರ ಬೋಸ್ ಮತ್ತು ಆಜಾದ್ ಹಿಂದ್ ಸೇನೆ ಸ್ಥಾಪನೆ, ಅದರಲ್ಲಿದ್ದ ವೀರ ಯೋಧರ ವಿರುದ್ಧದ ಮೊಕದ್ದಮೆಗಳು, ಅವರು ಭಾಗಿಯಾಗಿದ್ದ ಯುದ್ಧಗಳ ಕುರಿತ ದಾಖಲೆಗಳಿವೆ. ಸುಭಾಷ್ ಚಂದ್ರ ಬೋಸ್ ಅವರ ಖಡ್ಗ, ಅವರು ಬಳಸುತ್ತಿದ್ದ ಕುರ್ಚಿ, ಆಜಾದ್ ಹಿಂದ್ ಸೇನೆಯ ವಿವಿಧ ಶ್ರೇಣಿಯ ಅಧಿಕಾರಿಗಳ ಗುರುತು ಚೀಟಿ ಮತ್ತು ಪದಕಗಳು ಸಂಗ್ರಹಾಲಯದ ಸ್ವಾತಂತ್ರ್ಯ ಸಂಗ್ರಾಮವನ್ನು ನೆನಪಿಸುತ್ತವೆ. ಸಂಗ್ರಹಾಲಯವನ್ನು ವೀಕ್ಷಿಸುವ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರಿಗೆ ಅಧಿಕಾರಿಗಳು ಎಲ್ಲ ವಿವರ ಒದಗಿಸಿದರು. भारत की आजाद सरकार के पहले प्रधानमंत्री, और आपको बता दें कि ये जो डॉक्यूमेंट्री संवाद कर रहे हैं, और प्रधानमंत्री नरेंद्र मोदी ने जलियांवाला बाग आधारित ಜಲಿಯನ್ ಬಾಗ್ ಹತ್ಯಾಕಾಂಡಕ್ಕೆ ಸಂಬಂಧಿಸಿದ ಯಾದ್ ಎ ಜಲಿಯಾ ವಸ್ತು ಸಂಗ್ರಹಾಲಯಕ್ಕೂ ಭೇಟಿ ನೀಡಿದರು. ಜಲಿಯನ್ ಬಾಗ್ನಲ್ಲಿ ಹುತಾತ್ಮರಾದವರಿಗೆ ಪ್ರಧಾನಿ ಮೋದಿ ಶ್ರದ್ಧಾಂಜಲಿ ಸಲ್ಲಿಸಿದರು. संवेदी अनुभवों के साथ देखा जा सकता है.
और प्रधानमंत्री ने ಬಳಿಕ इसके बाद ಪ್ರಧಾನಿ साल ಅವರು 1857 में 1857ರ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಆಧಾರಿತ संग्रहालय ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಿದರು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ವಿರುದ್ಧ ನಡೆದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾರತೀಯ ಸಮಾಜದ ಎಲ್ಲ ವರ್ಗಗಳಿಗೆ ಸೇರಿದ ಜನರ ಪಾತ್ರ ಕುರಿತ ಅಚ್ಚರಿ ಹುಟ್ಟಿಸುವ ಮಾಹಿತಿ ಈ ವಸ್ತು ಸಂಗ್ರಹಾಲಯದಲ್ಲಿದೆ. 1857ರ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ನೆನಪು ಮತ್ತು ಇತಿಹಾಸವನ್ನು ಈ ಸಂಗ್ರಹಾಲಯ ಅಚ್ಚುಕಟ್ಟಾಗಿ ಕಟ್ಟಿಕೊಟ್ಟಿದೆ. ಅಂದಿನ ಘಟನಾವಳಿಗಳನ್ನು ವರ್ತಮಾನಕ್ಕೆ ತಕ್ಕಂತೆ ವಿವರಿಸಲಾಗಿದೆ. ಭಾರತೀಯ ಕಲೆ ಆಧಾರಿತ ದೃಶ್ಯ ಕಲಾ ಸಂಗ್ರಹಾಲಯಕ್ಕೂ ಪ್ರಧಾನಿ ಭೇಟಿ ನೀಡಿದರು. ಈ ಸಂಗ್ರಹಾಲಯದಲ್ಲಿ ದೇಶದ ಮಹಾನ್ ಕಲಾವಿದರ ಜೀವನ ಚಿತ್ರ ಮತ್ತು ಕಲಾಕೃತಿಗಳನ್ನು ನೋಡಬಹುದಾಗಿದೆ. ಸರ್ಕಾರದಿಂದ ಸನ್ಮಾನ ಪಡೆದ 9 ಮಹಾನ್ ಕಲಾವಿದರ ಕಲಾಕೃತಿಗಳು ಇಲ್ಲಿವೆ. कला पर आधारित संग्रहालय दृश्य कला का भी दौरा किया. ये देश की राष्ट्रीय कलाकार संपदा. ಈ ಮಧ್ಯೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಇಂದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಜಯಂತಿ ಸಂದರ್ಭದಲ್ಲಿ ನಮಿಸುವುದಾಗಿ ಟ್ವೀಟ್ ಮಾಡಿದ್ದಾರೆ. ಅವರು ಎಲ್ಲರಿಗಿಂತ ಮಿಗಿಲಾದ ಲೋಕಪ್ರಿಯ ರಾಷ್ಟ್ರನಾಯಕ ಮತ್ತು ಸ್ವಾತಂತ್ರ್ಯ ಸಂಗ್ರಾಮ ಮಹಾನ್ ಸೇನಾನಿಗಳಲ್ಲಿ ಒಬ್ಬರು. ಈಗಲೂ ನಮ್ಮ ದೇಶದ ಜನರು ನೇತಾಜಿ ಅವರನ್ನು ಅತಿ ಹೆಚ್ಚಿನ ಗೌರವದಿಂದ ಸ್ಮರಿಸುತ್ತಾರೆ ಎಂದು ಹೇಳಿದರು. ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಜಯಂತಿ ಸಂದರ್ಭದಲ್ಲಿ ಅವರ ವೀರತ್ವ, ದೇಶದ ಮೇಲಿನ ಅವರ ನಿಷ್ಠೆ ಸ್ಮರಿಸುವುದಾಗಿ ಟ್ವೀಟ್ ಮಾಡಿದ್ದಾರೆ. ಎಲ್ಲ ತಲೆಮಾರಿನ ನಾಗರಿಕರು ನೇತಾಜಿ ಅವರಂತಹ ದೇಶಭಕ್ತ ನಾಯಕರ ವ್ಯಕ್ತಿತ್ವ ಮತ್ತು ಕರ್ತವ್ಯದ ಅಧ್ಯಯನ ಮಾಡಬೇಕು ಎಂದು ಹಾಗೂ ದೇಶದ ಇತಿಹಾಸದಲ್ಲಿ ಅವರ ಸಮರ್ಪಣಾ ಮನೋಭಾವಕ್ಕಾಗಿ ಗೌರವಿಸಬೇಕು ಎಂದು ಆಶಿಸಿದ್ದಾರೆ. ಅಂಡಮಾನ್ ನಿಕೋಬಾರ್ ದ್ವೀಪ ಸಮೂಹದಲ್ಲಿ ನೇತಾಜಿ ಅವರು ತ್ರಿವರ್ಣ ಧ್ವಜ ಹಾರಿಸಿ 75 ವರ್ಷಗಳಾಗಿವೆ. ಈ ಹಿನ್ನೆಲೆಯಲ್ಲಿ ರಾಸ್ ದ್ವೀಪಕ್ಕೆ ನೇತಾಜಿ ಹೆಸರಿಡಲಾಗಿದೆ. ಅಂಡಮಾನ್ನಲ್ಲಿ ಅವರ ಹೆಸರಿನಲ್ಲಿ ವಿಶ್ವವಿದ್ಯಾಲಯ ಸ್ಥಾಪಿಸುವ ಕುರಿತು ಘೋಷಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಜಯಂತಿ ಸಂದರ್ಭದಲ್ಲಿ ನಮಿಸುತ್ತಿರುವುದಾಗಿ ಟ್ವೀಟ್ ಮಾಡಿದ್ದಾರೆ. ನೇತಾಜಿ ಅವರು ಓರ್ವ ಮಹಾನ್ ನಾಯಕತ್ವರಾಗಿದ್ದರು. ದೇಶದ ಸ್ವಾತಂತ್ರ್ಯ ಮತ್ತು ಜನತೆಯ ನೆಮ್ಮದಿಯ ಜೀವನ ಖಾತ್ರಿಪಡಿಸುವ ಸಲುವಾಗಿ ಸ್ವತಃ ತಮ್ಮನ್ನು ಅರ್ಪಿಸಿಕೊಂಡಿದ್ದರು ಎಂದು ಹೇಳಿದ್ದಾರೆ. ಅವರ ಧ್ಯೇಯೋದ್ದೇಶಗಳನ್ನು ಪೂರ್ಣಗೊಳಿಸುವ ಜತೆ ಇನ್ನಷ್ಟು ಸದೃಢಗೊಳಿಸಲು ತಾವು ಬದ್ಧರಾಗಿರುವುದಾಗಿ ಪ್ರಧಾನಿ ತಿಳಿಸಿದ್ದಾರೆ. ನೇತಾಜಿ ಸುಭಾಷ್ ಬೋಸ್ ಕುರಿತು ಪ್ರಧಾನಿ ಅವರ ಮಾತುಗಳನ್ನು ವಿಡಿಯೋವೊಂದರಲ್ಲಿ ಕೇಳಬಹುದಾಗಿದೆ. गौरव से भर देता, नई ऊर्जा से भर देता। नेताजी ने एक ऐसी सरकार के विरुद्ध लोगों को एकजुट किया जिसका सूरज कभी अस्त नहीं होता। जय हिंद। अगर नेताजी की खुद की लेखनी पढ़े तो हमें ज्ञात होता है. ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ನಡೆಯುತ್ತಿರುವ 15ನೇ ಪ್ರವಾಸಿ ಭಾರತೀಯ ದಿವಸ್ ಸಮಾವೇಶಕ್ಕೆ ಇಂದು ತೆರೆ ಬೀಳಲಿದೆ. ಸಮಾರೋಪ ಸಮಾರಂಭದಲ್ಲಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಭಾಗಿಯಾಗಲಿದ್ದು, ವಿಶ್ವದ ವಿವಿಧೆಡೆಯಲ್ಲಿ ಕಾರ್ಯನಿರ್ವಹಿಸುತ್ತಾ ವಿಶೇಷ ಸಾಧನೆ ಮಾಡಿರುವ 30 ಮಂದಿ ಅನಿವಾಸಿ ಭಾರತೀಯರಿಗೆ ಪ್ರವಾಸಿ ಭಾರತೀಯ ಸಮ್ಮಾನ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. 3 ದಿನಗಳ ಭಾರತೀಯ ಪ್ರವಾಸ್ ದಿವಸ್ನಲ್ಲಿ 100ಕ್ಕೂ ಅಧಿಕ ದೇಶಗಳ ಸುಮಾರು 7,228 ಅನಿವಾಸಿ ಭಾರತೀಯರು ಸಮಾವೇಶದಲ್ಲಿ ಭಾಗವಹಿಸಿದ್ದು, ಭಾರತೀಯ ಸಂಸ್ಕೃತಿ, ಸಂಶೋಧನೆ, ಅಭಿವೃದ್ಧಿ ವಿಚಾರಗಳ ಕುರಿತು ಚರ್ಚಿಸಲಾಗುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಸಮಾವೇಶದಲ್ಲಿ ಪಾಲ್ಗೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಸಾಧನೆಯ ಕುರಿತು ವಿಶ್ಲೇಷಿಸಿದರು. ಭಾರತದ ಪ್ರಗತಿಯಲ್ಲಿ ಅನಿವಾಸಿ ಭಾರತೀಯರ ಕೊಡುಗೆಯನ್ನು ಬಣ್ಣಿಸಿದರು. रिकॉर्ड बना रहे हैं. आज हम दुनिया का सबसे बड़ा स्टार्टअप इकोसिस्टम, तो दुनिया की सबसे बड़ी हेल्थ केयर स्कीम आयुष्मान भारत भी चला रहे हैं. आज हमारा युवा मेक इन इंडिया के तहत रिकॉर्ड स्तर पर मोबाइल फोन, कार, बस, ट्रक, ट्रेन बना रहा है, तो वहीं खेत में रिकॉर्ड अन्न उत्पादन भी हो रहा है. ಸಮಾವೇಶ ಮುಕ್ತಾಯದ ನಂತರ ಅನಿವಾಸಿ ಭಾರತೀಯರು ನಾಳೆ ಕುಂಭಮೇಳದಲ್ಲಿ ಪಾಲ್ಗೊಂಡು ಜನವರಿ 26ರಂದು ನಡೆಯಲಿರುವ ಗಣರಾಜ್ಯೋತ್ಸವ ಪರೇಡ್ ವೀಕ್ಷಿಸಲಿದ್ದಾರೆ. दूरदर्शन समाचार द्वारा जहां न्यूज बुलेटिन्स में आवश्यकतानुसार
ಜನವರಿ 26ರ ಗಣರಾಜ್ಯೋತ್ಸವ ದಿನಾಚರಣೆಗೆ ಭರದ ಸಿದ್ಧತೆಗಳು ನಡೆಯುತ್ತಿವೆ. ದೆಹಲಿಯ ರಾಜ್ಪಥ್ನಲ್ಲಿ ನಡೆಯಲಿರುವ ಗಣತಂತ್ರ ದಿವಸದ ಪರೇಡ್ಗಾಗಿ ಇಂದು ತಾಲೀಮು ನಡೆಯಲಿದೆ. ಬೆಳಗ್ಗೆ 9:50ರ ವೇಳೆಗೆ ವಿಜಯ್ ಚೌಕ್ನಿಂದ ಕೆಂಪುಕೋಟೆಯವರೆಗೆ ತಾಲೀಮು ನಡೆಯಲಿದ್ದು, ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ದೆಹಲಿ ಪೊಲೀಸರು ಸಕಲ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ನಿನ್ನೆ ರಾತ್ರಿಯಿಂದಲೇ ಭಾರಿ ವಾಹನಗಳ ದೆಹಲಿ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಮಾರಿಷಸ್ ಪ್ರಧಾನಿ ಪ್ರವೀಣ್ ಕುಮಾರ್ ಜಗನ್ನಾಥ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ನಡೆಯುತ್ತಿರುವ ಭಾರತೀಯ ಪ್ರವಾಸಿ ದಿವಸ್ನ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಜಗನ್ನಾಥ್ ಅವರೊಂದಿಗೆ ನಿನ್ನೆ ಪ್ರಧಾನಿ ಮೋದಿ ಉಭಯ ದೇಶಗಳ ಬಾಂಧವ್ಯ ವೃದ್ಧಿ, ಆರೋಗ್ಯ, ವ್ಯಾಪಾರ, ಬಂಡವಾಳ ಹೂಡಿಕೆ, ವಿಪತ್ತು ನಿರ್ವಹಣೆ, ಇಂಧನ ಸೇರಿದಂತೆ ಇತರೆ ವಲಯಗಳ ಕುರಿತು ಚರ್ಚೆ ನಡೆಸಿದರು. ಈ ಮೊದಲು ಉಭಯ ನಾಯಕರು ಆಫ್ರಿಕಾದಲ್ಲಿ ಭೇಟಿಯಾಗಿದ್ದರು. ಮಧ್ಯಮ ಮತ್ತು ಬೃಹತ್ ಕೈಗಾರಿಕಾ ಸಚಿವ ಕೆಜೆ ಜಾರ್ಜ್ ವಿಧಾನಸೌಧದಲ್ಲಿಂದು ಪ್ರಮುಖ ಖಾಸಗಿ ಕಂಪನಿಗಳ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಕರ್ನಾಟಕದಲ್ಲಿ ಬಂಡವಾಳ ಹೂಡಿಕೆ ಕುರಿತು ಚರ್ಚೆ ನಡೆಸಿದರು. ಈ ವೇಳೆ ಸರ್ಕಾರದ ಹಿರಿಯ ಅಧಿಕಾರಿಗಳು ಹಾಜರಿದ್ದರು. ಹೋಂಡಾ ಕಾರ್ಸ್ ಇಂಡಿಯಾ ಸಂಸ್ಥೆ ಹಾಗೂ ಜುಬಿಲ್ಯಾಂಟ್ ಸಂಸ್ಥೆಯ ಪ್ರಮುಖರು ಸಚಿವರೊಂದಿಗೆ ಮಾತುಕತೆ ನಡೆಸಿದರು. ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಕೋರ್ಮಗಡದಲ್ಲಿ ನರಸಿಂಹ ಜಾತ್ರೆಗೆ ದೋಣಿಯಲ್ಲಿ ತೆರಳಿ ಮರಳುತ್ತಿದ್ದ ವೇಳೆ ಅರಬ್ಬಿ ಸಮುದ್ರದಲ್ಲಿ ಸಂಭವಿಸಿದ ದುರಂತದಲ್ಲಿ ನಾಪತ್ತೆಯಾಗಿದ್ದವರಲ್ಲಿ ಮತ್ತೆರಡು ಮೃತದೇಹಗಳು ಪತ್ತೆಯಾಗಿದ್ದು, ಸಾವಿನ ಸಂಖ್ಯೆ 14ಕ್ಕೆ ಏರಿಕೆಯಾಗಿದೆ. ನಾಪತ್ತೆಯಾಗಿದ್ದ 16 ಮಂದಿಯಲ್ಲಿ 14 ಮೃತದೇಹಗಳು ಪತ್ತೆಯಾಗಿವೆ. ಇನ್ನು ನಾಪತ್ತೆಯಾಗಿರುವ ಇಬ್ಬರಿಗಾಗಿ ಶೋಧ ಕಾರ್ಯ ಮುಂದುವರೆಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಎಸ್ಎಸ್ ನಕುಲ್ ತಿಳಿಸಿದ್ದಾರೆ. ಅವಘಡಕ್ಕೆ ಕಾರಣವಾದ ದೋಣಿಯ ಚಾಲಕ ಮತ್ತು ಮಾಲೀಕರಾದ ದಯಾನಂದ್ ಜಾಧವ್ ಹಾಗೂ ರಂಗನಾಥ್ ಜೋಪಡಿಯನ್ನು ಬಂಧಿಸಲಾಗಿದೆ. ಇಲ್ಲಿಯವರೆಗೂ ಒಟ್ಟು 19 ಮಂದಿಯನ್ನು ರಕ್ಷಿಸಲಾಗಿದೆ. ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಪ್ರಖ್ಯಾತಿ ಪಡೆದಿರುವ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ ರಥೋತ್ಸವ ನಿನ್ನೆ ಜರುಗಿತು. ಕೆನಡಾ ಮೂಲದ ಮ್ಯಾಥ್ಯೂ ಫೌರ್ಟಿಯರ್ ದಂಪತಿ ಧ್ವಜಾರೋಹಣ ನೆರವೇರಿಸಿದರು. ನಮ್ಮ ಇಷ್ಟಾರ್ಥಗಳ ಬೇಡಿಕೆಗೆ ಬಳಿಕ ಭಾರತೀಯ ಸಂಸ್ಕೃತಿ ಅತ್ಯಂತ ವಿಶೇಷವಾಗಿದ್ದು 4 ರಿಂದ 5 ಲಕ್ಷ ಜನ ಜಾತ್ರೆಯಲ್ಲಿ ಪಾಲ್ಗೊಂಡಿರುವುದು ವಿಶೇಷ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಮಾಡಿದ್ದಾರೆ ಎಲ್ಲ ಊಟ ದಾನ್ ಕೊಡ್ತಾರೆ, ಎಲ್ಲ ಮಂದಿಗೆ ಊಟ ಚಲೋ ಕ್ವಾಲಿಟಿ ಊಟ ಕೊಡ್ತಾರೆ. ವೆರಿ ಇಂಪ್ರೆಸಿವ್. ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದ ಉದ್ಯಮಿ ಕ್ಯಾಪ್ಟನ್ ಗೋಪಿನಾಥ್, ಬೃಹತ್ ಸಂಖ್ಯೆಯ ಜನರು ಜಾತಿ, ಮತ, ಪಂಥಗಳನ್ನು ಮೀರಿ ಒಂದೇ ಎಂಬ ಭಾವದಿಂದ ಧಾರ್ಮಿಕ ಕಾರ್ಯದಲ್ಲಿ ಭಾಗವಹಿಸಿರುವುದು ಶ್ಲಾಘನೀಯ ಎಂದರು. ಜಾತ್ರೆಯಲ್ಲಿ ನಂದಿಕೋಲು, ಧ್ವಜ ಕುಣಿತ ಇತ್ಯಾದಿ ಜಾನಪದ ನೃತ್ಯಗಳನ್ನು ಹಮ್ಮಿಕೊಳ್ಳಲಾಗಿತ್ತು. 25 ಜನ ಸಿಪಿಐಗಳು, 49 ಜನ. ಪುತ್ತೂರಿನ ಗೇರು ಸಂಶೋಧನಾ ನಿರ್ದೇಶನಾಲಯ ವತಿಯಿಂದ ಗೇರು ದಿನೋತ್ಸವವನ್ನು ಪುತ್ತೂರಿನಲ್ಲಿ ನಿನ್ನೆ ಹಮ್ಮಿಕೊಳ್ಳಲಾಗಿತ್ತು. ಗೇರು ಕೃಷಿ ಕುರಿತು ಮಾಹಿತಿ ನೀಡುವ ಜಾಲತಾಣ ಮತ್ತು ಗ್ರಂಥ ಮಾಲಿಕೆಯನ್ನು ಬಿಡುಗಡೆಗೊಳಿಸಲಾಯಿತು. ಕಾರ್ಯಕ್ರಮ ಉದ್ಘಾಟಿಸಿದ ಕೇರಳದ ಮೀನುಗಾರಿಕೆ, ಗೇರು ಉದ್ಯಮ ಸಚಿವೆ ಮರ್ಸಿಕುಟ್ಟಿ ಅಮ್ಮ, ಗೇರು ಕೃಷಿಯು ಪ್ರಮುಖ ವಾಣಿಜ್ಯ ಬೆಳೆಯಾಗಿದ್ದು ರೈತರ ಆದಾಯವನ್ನು ವೃದ್ಧಿಸಲು ಸಹಕಾರಿಯಾಗಿದೆ. ಇದರ ಇಳುವರಿ ಹೆಚ್ಚಿಸಲು ಹೊಸ ಆವಿಷ್ಕಾರಗಳು ನಡೆಯಬೇಕಿದೆ. ಸರ್ಕಾರದಿಂದ ರಫ್ತಿಗೆ ಹೆಚ್ಚಿನ ಉತ್ತೇಜನ ನೀಡಬೇಕು ಎಂದರು. It is remarkable that ICR Pudur functions for the purpose of undertaking strategies, basic and applied research for enhancing productivity, quality and value addition of cashew, serves as the national repository of the genetic resources and scientific information on cashew and corn. ನಿರ್ದೇಶನಾಲಯದ ನಿರ್ದೇಶಕಿ ಡಾಕ್ಟರ್ ಅನಿತಾ ಕರುಣ್ ಗೇರು ಬೆಳೆಯ ಮಹತ್ವ ಕುರಿತು ರೈತರಿಗೆ ಮಾಹಿತಿ ನೀಡಿದರು.
In fact, it is more than the food grain production is of about 275 million tons. ಪಂಜಾಬ್ನ ಬಾಬಾ ನಾನಕ್ ಗ್ರಾಮದಿಂದ ಪಾಕಿಸ್ತಾನದ ನರ್ವಾಲ್ನಲ್ಲಿರುವ ದರ್ಬಾರ್ ಸಾಹೇಬ್ ಗುರುದ್ವಾರಕ್ಕೆ ಸಂಪರ್ಕ ಕಲ್ಪಿಸುವ ಉದ್ದೇಶಿತ ಕರ್ತಾರ್ಪುರ್ ಹೆದ್ದಾರಿ ಕುರಿತ ದಾಖಲೆಗಳನ್ನು ಎರಡೂ ದೇಶಗಳ ಅಧಿಕಾರಿಗಳು ನಿನ್ನೆ ವಿನಿಮಯ ಮಾಡಿಕೊಂಡರು. ಈ ಸಂಬಂಧ ಚರ್ಚಿಸುವ ಸಲುವಾಗಿ ಪಾಕಿಸ್ತಾನದ ನಿಯೋಗ ಫೆಬ್ರವರಿ 26 ಅಥವಾ ಮಾರ್ಚ್ 7ರಂದು ದೆಹಲಿಗೆ ಭೇಟಿ ನೀಡಬಹುದೆಂದು ಅಲ್ಲಿನ ಸರ್ಕಾರಕ್ಕೆ ತಿಳಿಸಿರುವುದಾಗಿ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಕಳೆದ ನವೆಂಬರ್ 26ರಂದು ಗುರುದಾಸ್ಪುರ್ನಲ್ಲಿ ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು ಮತ್ತು ಪಂಜಾಬ್ ಮುಖ್ಯಮಂತ್ರಿ ಅಮರೀಂದರ್ ಸಿಂಗ್ ಕರ್ತಾರ್ಪುರ್ ಹೆದ್ದಾರಿ ನಿರ್ಮಾಣಕ್ಕೆ ಶಿಲಾನ್ಯಾಸ ನೆರವೇರಿಸಿದ್ದರು. ಈ ಮಧ್ಯೆ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಕರ್ತಾರ್ಪುರ್ ಹೆದ್ದಾರಿ ನಿರ್ಮಾಣ ಪ್ರಗತಿ ಕುರಿತು ಪರಿಶೀಲಿಸಿದ್ದು ನಿಗದಿತ ಕಾಲಮಿತಿಯಲ್ಲಿ ಪೂರ್ಣಗೊಳಿಸುವಂತೆ ಸಂಬಂಧಪಟ್ಟ ಸಚಿವಾಲಯಗಳಿಗೆ ಸೂಚಿಸಿರುವುದಾಗಿ ತಿಳಿಸಿದ್ದಾರೆ. आज रिव्यू किया है और मैंने कहा है कि इसे समयबद्ध तरीके से पूरा किया जाना चाहिए और हमारी तो कोशिश ये होगी कि पाकिस्तान से भी पहले हमारा यह करतारपुर कॉरिडोर बनकर तैयार हो जाए. 31 ಉಪಗ್ರಹಗಳ ಉಡಾವಣೆಗೆ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಸಜ್ಜುಗೊಂಡಿದೆ. ಪಿಎಸ್ಎಲ್ವಿ C-44 ರಾಕೆಟ್ ಉಪಗ್ರಹಗಳನ್ನು ಹೊತ್ತು ನಭಕ್ಕೆ ಚಿಮ್ಮಲಿದೆ. ನಾಳೆ 31 ಉಪಗ್ರಹಗಳ ಉಡಾವಣೆ ನಡೆಯಲಿದ್ದು ಮಧ್ಯಾಹ್ನದ ನಂತರ ಉಡಾವಣಾ ವೇಳೆಯನ್ನು ಇಸ್ರೋ ವಿಜ್ಞಾನಿಗಳು ಪ್ರಕಟಿಸಲಿದ್ದಾರೆ. ಇದು 2019ರ ಇಸ್ರೋದ ಪ್ರಥಮ ಉಡಾವಣೆಯಾಗಿದ್ದು ವಿವಿಧ ಉದ್ದೇಶಗಳ 34 ಉಪಗ್ರಹಗಳ ಪೈಕಿ ಈ ಬಾರಿ ವಿದ್ಯಾರ್ಥಿಗಳೇ ತಯಾರಿಸಿರುವ ಮೈಕ್ರೋಸ್ಯಾಟ್ R ಎಂಬ ಉಪಗ್ರಹವನ್ನು ಕಕ್ಷೆಗೆ ಸೇರಿಸಲಾಗುತ್ತಿದೆ. ವಿಶ್ವದ ಪ್ರತಿಷ್ಠಿತ 91ನೇ ಆಸ್ಕರ್ ಚಲನಚಿತ್ರ ಪ್ರಶಸ್ತಿಗೆ ಭಾರತದ ಎಂಡ್ ಆಫ್ ಸೆಂಟೆನ್ಸ್ ಸಾಕ್ಷ್ಯಚಿತ್ರವು ಪ್ರಶಸ್ತಿ ವಿಭಾಗದಲ್ಲಿ ಸೆಣಸಲು ಆಯ್ಕೆಯಾಗಿದೆ. ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತ ನಿರ್ದೇಶಕಿ ರೇಖಾ ಜಪಾಚಿ ನಿರ್ದೇಶಿಸಿರುವ ಈ ಸಾಕ್ಷ್ಯಚಿತ್ರವು ಗ್ರಾಮೀಣ ಪ್ರದೇಶದ ಹೆಣ್ಣು ಮಕ್ಕಳ ಸಮಸ್ಯೆಯನ್ನು ಬಿಂಬಿಸುವುದರ ಜೊತೆಗೆ ಶಾಲಾ ಮಕ್ಕಳ ಯಶಸ್ಸಿನ ಸಂಶೋಧನೆಯ ಕಥೆಯನ್ನು ಹೊಂದಿದೆ. ಹಾಗೆಯೇ ಚಲನಚಿತ್ರ ವಿಭಾಗದಲ್ಲಿ 1970ರಲ್ಲಿ ಮೆಕ್ಸಿಕೋ ನಗರದಲ್ಲಿ ನಡೆದ ಘಟನೆಯನ್ನು ಆಧರಿಸಿ ಚಿತ್ರೀಕರಿಸಿರುವ ರೋಮಾ ಚಿತ್ರವು 11 ವಿವಿಧ ವಿಭಾಗಗಳಲ್ಲಿ ಪ್ರಶಸ್ತಿಗಾಗಿ ಸೆಣಸಿದೆ. ಉತ್ತರ ಭಾರತದ ಹಲವೆಡೆ ಭಾರೀ ಹಿಮಪಾತ ಮುಂದುವರೆದಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ದೆಹಲಿಯ ಸಫ್ದರ್ಜಂಗ್, ಪಾಲಂ, ಲೋಧಿ ಮುಂತಾದ ಪ್ರದೇಶಗಳಲ್ಲಿ 14.8 ಮಿಲಿಮೀಟರ್ನಿಂದ 22.8 ಮಿಲಿಮೀಟರ್ ವರೆಗೆ ಮಳೆಯಾಗಿದೆ. ದೆಹಲಿಯಲ್ಲಿ ಹೊರಡುವ ಸುಮಾರು 15ಕ್ಕೂ ಹೆಚ್ಚು ರೈಲುಗಳ ಸಂಚಾರದಲ್ಲಿ ವ್ಯತ್ಯಯವಾಗಿದೆ. ಭಾರೀ ಮಳೆ ಮತ್ತು ಮಂದ ಬೆಳಕಿನಿಂದ ದೆಹಲಿಯ ವಾಹನ ಸಂಚಾರ ದಟ್ಟಣೆ ಹೆಚ್ಚಾಗಿದೆ. ಹಿಮಾಚಲ ಪ್ರದೇಶದಲ್ಲೂ ಹಿಮ ಸುರಿಕೆಯಾಗುತ್ತಿದ್ದು ಹಿಮದಲ್ಲಿ ಸಿಲುಕಿದ್ದ 87 ಮಂದಿ ಪೈಕಿ 70 ಜನರನ್ನು ರಕ್ಷಿಸಲಾಗಿದೆ. ಮುಂದಿನ 36 ಗಂಟೆಗಳ ಕಾಲ ಇದೇ ರೀತಿಯ ಪರಿಸ್ಥಿತಿ ಇರಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕುಲು, ಚಂಬಾ, ಡೆಹರಾಡೂನ್, ಉತ್ತರಕಾಶಿ, ಚಮೋಲಿ, ರುದ್ರಪ್ರಯಾಗ್, ನೈನಿತಾಲ್ನಲ್ಲೂ ಹಿಮ ಸುರಿಕೆಯಾಗುತ್ತಿದ್ದು ಜನರು ಮನೆಯಿಂದ ಹೊರಬರದಂತಾಗಿದೆ. ಬೆಟ್ಟ ಪ್ರದೇಶ ಮತ್ತು ಎತ್ತರ ಭಾಗಗಳಲ್ಲಿ ಪ್ರವಾಸ ಹಾಗೂ ಸಾಹಸ ಚಟುವಟಿಕೆ ಕೈಗೊಳ್ಳದಂತೆ ಸೂಚಿಸಲಾಗಿದೆ. ಭಜನೆ ಸಂಗೀತವಿರಲಿ, ತಾಳಮದ್ದಳೆ ನಾಟಕವಿರಲಿ, ಅಲ್ಲಿ ವಾದ್ಯಗಳು ಮಹತ್ವದ ಪಾತ್ರ ವಹಿಸುತ್ತವೆ. ಸಂಗೀತದ ಶ್ರುತಿಗೆ ತಂಬೂರಿ ಇರಬೇಕು, ಪಕ್ಕವಾದ್ಯಕ್ಕೆ ತಬಲ ಇರಲೇಬೇಕು ಅಲ್ಲವೇ? ಸಂಗೀತಕ್ಕೆ ಮೆರುಗು ನೀಡುವಂತಹ ವಾದ್ಯಗಳನ್ನು ಪಾರಂಪರಿಕವಾಗಿ ತಯಾರಿಸುವ ಹಲವು ಮಂದಿ ಎಲೆಮರೆಕಾಯಿಯಂತೆ ಇರುತ್ತಾರೆ. ಇವರಲ್ಲೊಬ್ಬರಾದ ವಿಶೇಷ ವ್ಯಕ್ತಿಯ ಕುರಿತು ವರದಿ ಇಲ್ಲಿದೆ. ಹುಬ್ಬಳ್ಳಿ ನಗರದ ಗೋಪನಕೊಪ್ಪದ ಗೊಲ್ಲರ ಓಣಿ ಹೆಚ್ಚು ಅಭಿವೃದ್ಧಿ ಕಾಣದ ಬಡ ಜನರೇ ಹೆಚ್ಚಿರುವ ಪ್ರದೇಶ. ಅಲ್ಲೊಂದು 6 ಅಡಿ 8 ಅಡಿ ಅಳತೆಯ ಪುಟ್ಟ ಕೋಣೆ. ಆದರಿದು ಹಲಗೆ, ತಬಲ, ಮೃದಂಗ, ಡೋಲು, ಡ್ರಮ್ಸ್, ಹಾರ್ಮೋನಿಯಂ ಮೊದಲಾದ ಹಲವು ಬಗೆಯ ವಾದ್ಯಗಳ ಭಂಡಾರ. ಇದು ಯಾರೋ ಸಂಗ್ರಹಿಸಿಟ್ಟ ವಾದ್ಯಗಳಲ್ಲ, ಬದಲಿಗೆ ಇಲ್ಲಿಯೇ ವಾಸವಾಗಿರುವ ಮಾರುತಿ ಬಗರಿಕಾರ ಮತ್ತು ಅವರ ಪುತ್ರ ಬಾಬು ಬಗರಿಕಾರ ತಯಾರಿಸಿದ ವಾದ್ಯಗಳು. ಸಂಗೀತ, ನಾಟಕ, ನೃತ್ಯ, ಯಕ್ಷಗಾನ, ಬಯಲಾಟ, ಭಜನೆ ಮೊದಲಾದ ಕಲಾ ಪ್ರಕಾರಗಳಿಗೆ ಪೂರಕವಾದ ವಾದ್ಯಗಳನ್ನು ತಯಾರಿಸಲು ಸಂಗೀತ ಜ್ಞಾನ ಅಗತ್ಯ. ಇಲ್ಲವಾದರೆ ಆ ವಾದ್ಯ ತಯಾರಿಕೆ ಅಸಾಧ್ಯ. 66 ವರ್ಷದ ಮಾರುತಿ ತಮ್ಮ ತಂದೆಯಿಂದ ಕಲಿತ ಸಂಗೀತ ಮತ್ತು ಸಂಗೀತ ಪರಿಕರ ತಯಾರಿಕೆಯನ್ನ ಮುಂದುವರಿಸಿಕೊಂಡು ಬಂದಿದ್ದಾರೆ. ನಾವು ಸ್ಕೂಲ್ ಕಲಿಬೇಕಂದ್ರೆ ಆಗಲಿಲ್ಲ. ಸ್ಕೂಲ್ 4ನೇ ಕ್ಲಾಸ್ ಸ್ಕೂಲ್ ಪಾಸ್ ಆಗಿ ಬಿಟ್ಬಿಟ್ವಿ. ಆವಾಗಿನ ಕಾಲದ ಶಸ್ತ್ರ ಕಾಲ ನೋಡಿದ್ರೆ ನಮ್ಮಪ್ಪರು
ವಯಸ್ಸಾಗ್ಬಿಟ್ರು. ಆಮೇಲೆ ನಮ್ಗೆ ಬಾಂಬೆಗೆ ಹೋದೆ. ಬಾಂಬೆಲಿ ಅಲ್ಲಿ ಸ್ವಲ್ಪ ಕೆಲಸ ಆಗತ್ತೆ. ಬೆಂಗಳೂರು ಕಲಿತೆ. ಆಮೇಲೆ ಹೈದ್ರಾಬಾದ್ಗೆ ಹೋದೆ. ಅಲ್ಲೆಲ್ಲ ಕೆಲಸ ಕಲಿತು ನಾನು ಸ್ವಲ್ಪ ಕಲಿತು ಮತ್ತು ನಮ್ಮ ತಂದೆಯೇ ಗುರು, ಅವರಿಂದ ಕಲಿತು ನಾವು ಅದೇ ಕೆಲಸ ವೃತ್ತಿ ಮಾಡ್ಕೊಂಡು ಬಂದ್ವಿ. ಕರ್ನಾಟಕದಲ್ಲಿ, ಅದರಲ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಿ ಹಿಂದೆ ಕಂಪನಿ ನಾಟಕಗಳು, ಹವ್ಯಾಸಿ ನಾಟಕ ತಂಡಗಳು, ಭಜನಾ ಮಂಡಳಿಗಳು ಹೆಚ್ಚಾಗಿದ್ದ ಕಾರಣ ಚರ್ಮವಾದ್ಯ ಸೇರಿದಂತೆ ಪಕ್ಕವಾದ್ಯಗಳಿಗೆ ಬೇಡಿಕೆ ಇರುತ್ತಿತ್ತು. ಆದರೆ ಆಧುನಿಕ ಯುಗದಲ್ಲಿ ಟಿವಿ, ಸಿನಿಮಾ ಅಬ್ಬರದಲ್ಲಿ ನಾಟಕ ಕಂಪನಿಗಳು ಕಾಣೆಯಾಗಿವೆ. ಹವ್ಯಾಸಿ ರಂಗತಂಡಗಳು ನಗರ ಪ್ರದೇಶಗಳಲ್ಲಿ ತಂತ್ರಜ್ಞಾನದ ನೆರವಿನಿಂದ ಹೊಸ ಬಗೆಯ ಪ್ರಯೋಗಗಳಲ್ಲಿ ನಿರತವಾಗಿವೆ. ತಬಲ, ಮೃದಂಗ ಇತ್ಯಾದಿ ವಾದ್ಯ ಕಲಿಯುವವರ ಸಂಖ್ಯೆಯಲ್ಲೂ ಗಣನೀಯ ಇಳಿಕೆಯಾಗಿದೆ. ಹೀಗಾಗಿ ಸಾಂಪ್ರದಾಯಿಕ ವಾದ್ಯಗಳಿಗೆ ಸಹಜವಾಗಿಯೇ ಬೇಡಿಕೆ ಕಡಿಮೆಯಾಗಿದೆ. ಆದರೆ ಪಾರಂಪರಿಕವಾಗಿ ಇಂತಹ ವಾದ್ಯಗಳನ್ನು ತಯಾರಿಸುವ ಮಂದಿ ಕುಲಕಸಬು ಬಿಡಲೂ ಆಗದೆ, ಬೇಡಿಕೆಯೂ ಇಲ್ಲದೆ ಸಂಕಷ್ಟದಲ್ಲಿದ್ದಾರೆ. ವಾದ್ಯ ಕಲಾವಿದರಿಂದ ಬೇಡಿಕೆ ಬಂದರಷ್ಟೇ ಇವರಿಗೆ ಉದ್ಯೋಗ, ಇಲ್ಲವಾದರೆ ಕೂಲಿ ನಾಲಿಯೇ ಗಟ್ಟಿ ಎಂಬಂತಾಗಿದೆ. ಮಾರುತಿ ಬಗರೀಕಾರ ಮತ್ತು ಬಾಬು ಬಗರೀಕಾರರ ಸ್ಥಿತಿಯೂ ಇದಕ್ಕಿಂತ ಭಿನ್ನವಾಗೇನೂ ಇಲ್ಲ. 80 ವರ್ಷ ಆಯಿತು. ನಾವು ಅಪ್ಪರ ಕಾಲಿಂದ ಮಾಡ್ತಾ ಇದ್ವಿ. ನಾವು ನಮ್ಮ ಕಾಲಿಂದನೂ ನಾವು ಕೆಲಸ ಮಾಡ್ಕೊಂಡು ತಬಲಾ, ಹಾರ್ಮೋನಿಯಮು, ವೀಣಾ ಎಲ್ಲ ಮಾಡ್ತಾ ಇದ್ವಿ. ದಕ್ಷಿಣ ಕರ್ನಾಟಕ ಎಲ್ಲ ಮುರಿದಂಗೆ ಮಾಡ್ತೀವಿ. ಮನೆಯೊಳಗೆ ಮಾಡೋದು ಎಲ್ಲ ಕೆಲಸ ಎಲ್ಲ ಮನೆಯೊಳಗೆ ಮಕ್ಕಳು ಸಹಾಯ ಮಾಡ್ತಾರೆ. ಮತ್ತು ಕೆಲವು ಮಕ್ಕಳು ಗೌಂಡಿ ಕೆಲಸಕ್ಕೆ ಹೋಗ್ತಾರೆ. ಅತ್ಯಂತ ಆರ್ಥಿಕವಾಗಿ ಹಿಂದುಳಿದ ಕುಟುಂಬದ ಮಾರುತಿ ಬಗರೀಕಾರ ಕಳೆದ ಅನೇಕ ದಶಕಗಳಿಂದ ಸಾಂಪ್ರದಾಯಿಕವಾಗಿ ವಾದ್ಯಗಳನ್ನು ತಯಾರಿಸಿ ನಾಡಿನ ಖ್ಯಾತ ಕಲಾವಿದರಿಗೆ ಪೂರೈಸಿದ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ತಬಲಾ ಮಾಂತ್ರಿಕ ಜಾಕಿರ್ ಹುಸೇನ್ ಕೂಡ ಇವರ ಈ ಕಲಾ ಕೌಶಲಕ್ಕೆ ಶಹಬಾಸ್ ಎಂದಿದ್ದಾರೆ. ಮಹಾನಗರಗಳಲ್ಲಾದರೆ ಪಾಶ್ಚಿಮಾತ್ಯ ಮತ್ತು ದೇಶೀಯ ವಾದ್ಯಗಳನ್ನು ಮಾರಾಟ ಮಾಡುವ ಮಳಿಗೆಗಳೇ ಇರುತ್ತವೆ. ಜನ ಅಲ್ಲಿಗೆ ಬಂದು ಖರೀದಿಸುತ್ತಾರೆ. ಆದರೆ ಮಾರುತಿ ಬಗರೀಕಾರರಂತಹ ವಾದ್ಯ ತಯಾರಕರಿಗೆ ಕಲಾವಿದರೇ ಗ್ರಾಹಕರು. ಅವರು ವಾದ್ಯ ದುರಸ್ತಿ ಮಾಡಿಸಲು ಇಲ್ಲವೇ ಹೊಸ ವಾದ್ಯಕ್ಕೆ ಬೇಡಿಕೆ ಇಟ್ಟರೆ ಇವರಿಗೆ ಖುಷಿಯೋ ಖುಷಿ. ಕೊಲ್ಲಾಪುರ, ಮೀರಜ್ನಿಂದ ಚರ್ಮ ತಂದು ಹದ ಮಾಡಿ ವಾದ್ಯ ತಯಾರಿಸಿ ಅಪಶ್ರುತಿ ಬಾರದ ರೀತಿ ವಾದ್ಯ ತಯಾರಿಸುವ ಇವರ ಕೈಚಳಕಕ್ಕೆ ಸಲಾಂ ಎನ್ನಲೇಬೇಕು. ತಬಲಾ ಮಾಡಿದ್ರೆ 3 ದಿವಸ ಬೇಕು. ಡಗ್ಗ ಒಂದು ಶಾಯಿ ಹಾಕಿ 1 ದಿವಸ ಬೇಕು. ಮತ್ತು ಮರಣಿಗೆ ಮತ್ತು ನಾಳೆ 1 ದಿವಸ ಬಿಟ್ಟು ಮತ್ತೆ ಟ್ಯೂನಿಂಗ್ ನೋಡಬೇಕು. ಒಂದು ತಬಲಾ 1 ದಿವಸ ಕಡಿಮೆ ಹಾಕಿದೆ, ಮತ್ತೊಂದು ದಿವಸ ಅವ್ರು ಟ್ಯೂನಿಂಗ್ ಮಾಡಬೇಕು. 2 ದಿವಸ ಕಡಿಮೆ ಟ್ಯೂನಿಂಗ್ ಆಗ್ತದೆ. ಒಂದು ಮುಚ್ಚಿಗೆ ಮಾಡ್ಬೇಕಾದ್ರೆ 3 ದಿವಸ ಆಗ್ತದೆ. ಆ ಮುಚ್ಚಿಗೆ ಮಾಡಿ ಅದು 100-150 ರೂಪಾಯಿ ಲಾಭ ಸಿಗುತ್ತದೆ. ಮಾರುತಿಯವರ ಈ ಕಾರ್ಯಕ್ಕೆ ಅವರ ಪುತ್ರ ಬಾಬು ಮತ್ತು ಪತ್ನಿ ಎಲ್ಲರ ಸಹಕಾರವೂ ಇದೆ. ಹೀಗಾಗಿಯೇ ಈ ಸಾಂಪ್ರದಾಯಿಕ ವಾದ್ಯ ತಯಾರಿಕೆ ಮುಂದುವರೆದಿದೆ. ಎಲ್ಲ ಕೆಲಸ ಮಾಡ್ತೀವ್ರಿ. ಆದರೆ ನಮ್ಗೆ ಯಾರು ಪ್ರೋತ್ಸಾಹ ಕೊಡ್ತಾ ಇಲ್ಲರಿ. ಭಾಳ ದಿನಕ್ಕೆ ಮುತ್ತಾದ ಕಾಲದಿಂದ ನಾವು ಮಾಡ್ತಾ ಇದ್ದೀವಿ. ಆದರೆ ನಮಗೇನು ಸಹಾಯ ಇಲ್ಲ. ಈ ಕಲೆ ಮುಂದುವರ್ಸ್ಕೊಂಡು ಹೋಗ್ಬೇಕಂತೇಳಿ ಅಪ್ಪರದ ಕೈ ಜೋಡಿ ನಾವು ಕೈ ಜೋಡಿಸಿ ಮುಂದುವರ್ಸ್ಕೊಂತ ಹೋಗ್ತಾ ಇದ್ದೇವೆ. ಪಟ್ಟಿ ಕೆಲಸ ಮಾಡ್ತಾರೆ, ತಬಲಾ ಡಗ್ಗ ಮಾಡ್ತಾರೆ, ದರು ಎಲ್ಲ ಬಂತು, ಎಲ್ಲ ಕೆಲಸ ಮಾಡ್ತಾರೆ. ನಮ್ಗೆ ವಯಸ್ಸಾದ ಬಳಿಕ ಇವು ಮಕ್ಕಳು ಮಾಡಾಕ್ತಾರೆ. ನಮ್ಮ ಮಾವರ ಕಾಲದಿಂದ ರೀ ಮಾಡಿದ್ದು. ಇದು ಬಂದರೆ ತಿಂಗಳಿಗೆ 1-2 ಬಂದರೆ ಇದು ಅಷ್ಟೇ ನಡೀತೀರಿ. ಜೀವನ ನಡೆಯಲ್ಲ ಇದರಲ್ಲಿ. ಹಿಂಗಾಗಿ ಬೇರೆ ಕೂಲಿ ಕೆಲಸಕ್ಕೆ ಹೋಗ್ತೀವಿ ರೀ ಹೊರಗಡೆ. ಮತ್ತೆ ಕೂಲಿ ಕೆಲಸ ಮಾಡಿಕೊಂಡು ಜೀವನ ಮಾಡ್ತೀವಿ ರೀ. ಎಲ್ಲ ವಾದ್ಯಗಳನ್ನು ಇವರು ರಿಪೇರಿ ಮಾಡ್ತಾನೆ ಬರ್ತಾರೆ. ಎಲ್ಲನೂ ಮಾಡ್ತಾರೆ ಅವರು ವಾದ್ಯಗಳನ್ನೆಲ್ಲ. ಬಟ್ ಅದು ಆರ್ಥಿಕ ಪರಿಸ್ಥಿತಿ ಏನರಪ್ಪ ಅವ್ರಿಗೆ ಭಾಳ ಇದು. ಆ ಆರ್ಥಿಕ ಪರಿಸ್ಥಿತಿ ಇದ್ದರೂ ಆ ತಬಲಾ ಮಾಡೋದನ್ನು ಮಾತ್ರ ಬಿಟ್ಟಿಲ್ಲ ಅವರು. ಅದನ್ನು ಭಾಳ ಒಂದು ಮುಖ್ಯವಾಗಿ ಅದನ್ನು ನಡೆಸುವಂತ ಬಂದಾರ. ನನಗೆ ಮಾತ್ರ ಭಾಳ ಖುಷಿ ತರ್ತದೆ. ಸಣ್ಣ ಕೊಠಡಿಯಲ್ಲಿ ಇಟ್ಟುಕೊಂಡು ಒಬ್ಬ ಭಾರತದ ಅನೇಕ ಪ್ರಸಿದ್ಧ ವಾದ್ಯಗಳನ್ನು ಮಾಡ್ತಾ ಇರೋದು ಅಪರೂಪದ ವ್ಯಕ್ತಿ, ಕಲಾವಿದ. ನಿಜವಾಗಿಯೂ ನಮ್ಮ ಹುಬ್ಬಳ್ಳಿಗೆ ಒಂದು ಕೀರ್ತಿ. ಇದೇ ಬಡಾವಣೆಯಲ್ಲಿರುವ ನೆರೆಹೊರೆಯವರಿಗೂ ಮಾರುತಿಯವರ ಈ ಸಾಧನೆಯ ಬಗ್ಗೆ ಅಪಾರ ಮೆಚ್ಚುಗೆ ಇದೆ. ತಂದೆ ಸಂಪ್ರದಾಯದಂತ ಈ ಕೆಲಸ ಮಾಡ್ಕೊಂಡು ಹೊಂಟಾರ್ರಿ. ಇವು ಸಂಗೀತದ ಏನು ಸೋಮಣ ಅಷ್ಟು ಮಾಡಿಕೊಡುವಂತ ವ್ಯಕ್ತಿ ರೀ. ಅವರ ತಂದೆಯವರು ಇವರು ವರ್ಕ್ ಭಾಳ ಚಲೋ ಮಾಡ್ತಾರೆ ಸರ್. ವರ್ಕ್ ಏನು A1 ವರ್ಕ್ ಸರ್. ಅವರು ಬೇಕಾದವ್ರಲ್ರಿ ಸುತ್ತ ಹಳ್ಳಿಯಿಂದ ಇವ್ರ ಕಡೆ ರಿಪೇರಿ ಮಾಡ್ಸಕ್ ಬರ್ತಾರೆ. ಕಲೆಯನ್ನ ಉಳಿಸಬೇಕು ಅಂತ ಹೇಳಿ ನಾನೇನಪ್ಪ ತಮ್ಮಲ್ಲಿ ಏನಾದ್ರೂ ಕಳಕಳಿ ಮಾಡ್ತಾ ಇದ್ದೀನಿ. ಒಟ್ಟಾರೆಯಾಗಿ ಇಂತಹ ಸಾಂಪ್ರದಾಯಿಕ ವಾದ್ಯ ತಯಾರಕರಿಗೆ ಸರ್ಕಾರದ ಮತ್ತು ಸಮಾಜದ ಬೆಂಬಲ ಅಗತ್ಯ ಅಲ್ಲವೇ?
ಮೆಲ್ಬರ್ನ್ನಲ್ಲಿ ನಡೆಯುತ್ತಿರುವ ಆಸ್ಟ್ರೇಲಿಯಾ ಮುಕ್ತ ಟೆನ್ನಿಸ್ ಟೂರ್ನಿಯಲ್ಲಿಂದು ನಡೆದ ಕ್ವಾರ್ಟರ್ ಫೈನಲ್ನಲ್ಲಿ ಅಮೆರಿಕದ ಸೆರೆನಾ ವಿಲಿಯಮ್ಸ್ ಚೆಕ್ ಗಣರಾಜ್ಯದ ಕೆರೋಲಿನಾ ಪ್ಲಿಸ್ಕೋವಾ ವಿರುದ್ಧ ಸೋಲನುಭವಿಸಿದರು. ಸೆರೆನಾ ವಿರುದ್ಧ 6-4, 4-6, 7-5 ಅಂತರದಿಂದ ಜಯಗಳಿಸಿದ ಪ್ಲಿಸ್ಕೋವಾ ಸೆಮಿಫೈನಲ್ಸ್ನಲ್ಲಿ ಜಪಾನ್ನ ನವೋಮಿ ಒಸಾಕಾ ವಿರುದ್ಧ ಸೆಣಸಲಿದ್ದಾರೆ. ಉದ್ದೀಪನ ಔಷಧ ಸೇವನೆ ಪರೀಕ್ಷೆಯಲ್ಲಿ ವಿಫಲರಾಗಿದ್ದ ವೇಟ್ ಲಿಫ್ಟರ್ ಕೆ ಸಂಜಿತಾ ಚಾನು ಅವರ ತಾತ್ಕಾಲಿಕ ಅಮಾನತನ್ನು ಅಂತಾರಾಷ್ಟ್ರೀಯ ವೇಟ್ ಲಿಫ್ಟಿಂಗ್ ಒಕ್ಕೂಟ ಐಡಬ್ಲ್ಯೂಎಫ್ ರದ್ದುಪಡಿಸಿದೆ. 2 ಬಾರಿ ಕಾಮನ್ವೆಲ್ತ್ ಕ್ರೀಡಾಕೂಟದ ಚಿನ್ನದ ಪದಕ ಗೆದ್ದಿದ್ದ ಸಂಜಿತಾ ಈ ಪ್ರಕರಣದಲ್ಲಿ ತಾವು ಮುಗ್ಧರೆಂದು ಹೇಳಿದ್ದರು. ಮುಂಬರುವ ದಿನಗಳಲ್ಲಿ ಈ ಪ್ರಕರಣದ ಕುರಿತು ಅಂತಿಮ ನಿರ್ಧಾರ ಪ್ರಕಟಿಸುವುದಾಗಿ ಐಡಬ್ಲ್ಯೂಎಫ್ ಹೇಳಿದೆ. 2018ರಲ್ಲಿ ಆಸ್ಟ್ರೇಲಿಯಾದ ಗೋಲ್ಡ್ ಕೋಸ್ಟ್ನಲ್ಲಿ ನಡೆದ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಮಹಿಳೆಯರ ವಿಭಾಗದ 53 ಕೆಜಿ ವಿಭಾಗದಲ್ಲಿ ಚಿನ್ನ ಗೆದ್ದಿದ್ದ ಸಂಜಿತಾ ಉದ್ದೀಪನ ಔಷಧ ಪರೀಕ್ಷೆಯಲ್ಲಿ ವಿಫಲರಾಗಿದ್ದರು. 2017ರಲ್ಲಿ ಅಮೆರಿಕದಲ್ಲಿ ಆಯೋಜಿಸಲಾಗಿದ್ದ ವಿಶ್ವ ಚಾಂಪಿಯನ್ಶಿಪ್ ಮುನ್ನ ಅವರ ಮೂತ್ರದ ಮಾದರಿಯನ್ನು ಪರೀಕ್ಷಿಸಲಾಗಿತ್ತು. ಈ ಪರೀಕ್ಷೆಯಲ್ಲಿ ವಿಫಲರಾಗಿದ್ದ ಹಿನ್ನೆಲೆಯಲ್ಲಿ ಕಳೆದ ಮೇ 15ರಂದು ಅವರನ್ನು ತಾತ್ಕಾಲಿಕವಾಗಿ ಅಮಾನತುಗೊಳಿಸಲಾಗಿತ್ತು. ಕ್ರಿಕೆಟ್. ನ್ಯೂಜಿಲೆಂಡ್ನ ನೇಪಿಯರ್ನಲ್ಲಿ ನಡೆಯುತ್ತಿರುವ ಏಕದಿನ ಸರಣಿಯ ಮೊದಲ ಪಂದ್ಯದಲ್ಲಿ ಭಾರತದ ಬೌಲಿಂಗ್ ದಾಳಿಗೆ ನ್ಯೂಜಿಲೆಂಡ್ ಅಲ್ಪ ಮೊತ್ತಕ್ಕೆ ಕುಸಿದಿದೆ. ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದುಕೊಂಡ ನ್ಯೂಜಿಲೆಂಡ್ 38 ಓವರ್ಗಳಿಗೆ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡು ಕೇವಲ 157 ರನ್ ಗಳಿಸಿತು. ನ್ಯೂಜಿಲೆಂಡ್ನ ಕೇನ್ ವಿಲಿಯಮ್ಸನ್ 64 ರನ್ ಗಳಿಸಿ ತಂಡಕ್ಕೆ ಆಸರೆಯಾದರು. ಭಾರತ ಪರ ಕುಲ್ದೀಪ್ ಯಾದವ್ 4, ಮೊಹಮ್ಮದ್ ಶಮಿ 3 ವಿಕೆಟ್ ಪಡೆದು ಯಶಸ್ವಿ ಬೌಲರ್ ಎನಿಸಿದರು. ಗೆಲುವಿನ ಗುರಿ ಬೆನ್ನತ್ತಿರುವ ಭಾರತ ಇತ್ತೀಚಿನ ವರದಿ ಬಂದಾಗ 25 ಓವರ್ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ 117 ರನ್ ಗಳಿಸಿ ಆಟವಾಡುತ್ತಿದೆ. 57 ರನ್ ಗಳಿಸಿರುವ ಶಿಖರ್ ಧವನ್ ಹಾಗೂ 38 ರನ್ ಗಳಿಸಿರುವ ವಿರಾಟ್ ಕೊಹ್ಲಿ ಕ್ರೀಸ್ನಲ್ಲಿದ್ದಾರೆ. ನ್ಯೂಜಿಲೆಂಡ್ನ ನೇಪಿಯರ್ನಿಂದ ಕ್ರಿಕೆಟ್ ಪಂದ್ಯದ ನೇರ ಪ್ರಸಾರ. और कई एरियाज में न्यूजीलैंड को मेहनत करनी पड़ेगी. श्रीलंका के खिलाफ जो दौरा हुआ था वहां पे टॉप ऑर्डर उनका चमकता रहा हर गेम में और वही वजह थी कि हाई स्कोरिंग मैच हुआ. और जिस मैच में एक टीम का टॉप ऑर्डर फेल हो जाए तब ऐसा होता है. 157 का ही टारगेट था डीएलएस डकवर्थ लुईस के हिसाब से. अब 49 ओवर में 156 का टारगेट. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಎಲ್ಲ ಗ್ರಾಮಗಳಲ್ಲಿ ಸ್ವಚ್ಛ ಭಾರತ ಯೋಜನೆ ಪರಿಣಾಮಕಾರಿ ಅನುಷ್ಠಾನಕ್ಕೆ ಕ್ರಮ ಕೃಷ್ಣ ಬೈರೇಗೌಡ. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸ್ವಾತಂತ್ರ್ಯ ಹೋರಾಟ ಸ್ಮರಿಸುವ ವಸ್ತು ಸಂಗ್ರಹಾಲಯ ಲೋಕಾರ್ಪಣೆ. ಪ್ರವಾಸಿ ಭಾರತೀಯ ದಿವಸ್ಗೆ ಇಂದು ತೆರೆ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಅನಿವಾಸಿ ಭಾರತೀಯರಿಗೆ ಪ್ರಶಸ್ತಿ ಪ್ರದಾನ. ಏಕದಿನ ಕ್ರಿಕೆಟ್ ಸರಣಿ. ಭಾರತದ ಬೌಲರ್ಗಳ ದಿಟ್ಟ ಪ್ರದರ್ಶನ. ಗೆಲ್ಲಲು ಭಾರತಕ್ಕೆ 156 ರನ್ಗಳ ಗುರಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.